ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಸೋಮವಾರ. ಇನ್ನು ಸೋಮವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ಅಡುಗೆಗೆ ಬಂದುಬಿಟ್ಟು ನೆನ್ನೆ ಸೊಪ್ಪು ತೊಗೊಂಡಿದ್ನಲ್ವ, ಅದು ಮಸ್ಸೊಪ್ಪಾದರೂ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಏನು ಗೊತ್ತಾ, ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಾನು ನೆನ್ನೆನೇ ನೋಡಿದೆ, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಸೊಪ್ಪು. ಅದು ತೊಗೊಂಡ್ಬಿಟ್ಟಿದ್ದೆ. ತೊಗೊಂಡಾಗ ಮತ್ತೆ ಮನೆ ಒಳಗೆ ತೊಗೊಂಬಂದು ನೋಡ್ತಾ ಇದ್ದೀನಿ, ಒಂಥರ ಜಾಸ್ತಿ ತೂತಿತ್ತು, ಮತ್ತು ಒಂಥರ ಅಲ್ಲಲ್ಲಿ ಜಾಡ್ ಥರನೂ ಇತ್ತು. ಫುಲ್ಲು ಕಟ್ಟು ಒಳಗಡೆ ಇತ್ತು, ಹೊರಗಡೆ ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ. ಚೆನ್ನಾಗಿರುತ್ತೆ ಬಿಡು ಅಂತ ಹೇಳ್ಬಿಟ್ಟು ತೊಗೊಂಡೆ. ಆಮೇಲೆ ಇವತ್ತೆಲ್ಲ ಸೋಸ್ಬೇಕಾದ್ರೆ ನೋಡ್ತೀನಿ, ಅಸಲು ಏನು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಅದರಲ್ಲಿ ಇನ್ನು ಸ್ವಲ್ಪ ಚೆನ್ನಾಗಿರೋದು ಮಾತ್ರ ತೊಗೊಂಡ್ಬಿಟ್ಟು, ಇನ್ನು ಸಬ್ಬಕ್ಕಿ ಕಟ್ಟು ತೊಗೊಂಡಿದ್ನಲ್ವ, ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪನೇ ಪಾಲಕ್ ಸೊಪ್ಪು ಅಷ್ಟೇ ಸಿಕ್ಕಿದ್ದು. ಎಷ್ಟು ಸಿಕ್ತಷ್ಟು ಒಳ್ಳೇದು ನೋಡಿಬಿಟ್ಟು ತೊಗೊಂಡು ಇನ್ನು ಎಲ್ಲ ಕೂಡ ಕಟ್ ಮಾಡಿಬಿಟ್ಟು ಇನ್ನು ಸೊಪ್ಪು ಸಾಂಬಾರು ಮಾಡಿದೆ. ತುಂಬ ಚೆನ್ನಾಗಾಗಿತ್ತು ಸಾಂಬಾರು. ಸಬ್ಬಕ್ಕಿ ಸೊಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ನಲ್ವ, ಆ ಟೇಸ್ಟ್ ಹೆಂಗಿರುತ್ತೋ ಏನೋ ಡಿಫ್ರೆಂಟ್ ಬಂದುಬಿಡುತ್ತೇನೋ ಅಂತ ಅಂದ್ಕೊಂಡೆ. ಇವಾಗ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಮಸ್ಸೊಪ್ಪು ಮಾಡ್ತೀವಲ್ವ, ಅದು ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ಇವತ್ತು ಬಂದುಬಿಟ್ಟು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಜಾಸ್ತಿ ಸಿಕ್ಬಿಡ್ತು ನನಗೆ, ಅದಕ್ಕೋಸ್ಕರ ಅದು ಹಾಕಿ ಮಾಡಿದ್ನಲ್ವ. ಟೇಸ್ಟ್ ಹೆಂಗಿರುತ್ತಪ್ಪ ಅಂತ ಅಂದ್ಕೊಂಡಿದ್ದೆ, ಆದರೆ ಚೆನ್ನಾಗಾಗಿತ್ತು ಸಾಂಬಾರು ಮಾತ್ರ. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು, ಟೇಸ್ಟಿಯಾಗಿ. ಇನ್ನು ಸೊಪ್ಪು ಸಾಂಬಾರು ಮಾಡಿಟ್ಬಿಟ್ಟು ಇನ್ನು ಅನ್ನ ಕೂಡ ಮಾಡಿದ್ದೆ ಬೆಳಗ್ಗೆನೆ. ಇನ್ನು ಇವತ್ತು ಏನು ಮುದ್ದೆ ಮಾಡ್ಕೊಳ್ಲಿಲ್ಲ, ಸ್ವಲ್ಪ ಅನ್ನನೇ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಅನ್ನನೇ ಮಾಡಿದೆ. ಇನ್ನು ಇವತ್ತು ಅಡುಗೆ ಬಂದು ಸ್ವಲ್ಪ ಬೇಗನೆ ಮಾಡಿದೆ. ಇನ್ನು ಕಲ್ಯಾಣನ ಅಂಗನವಾಡಿಗೆ ಕಳಿಸ್ಬೇಕಂತ ಹೇಳಿ ಫಿಕ್ಸ್ ಆಗಿಬಿಟ್ಟು ಇವತ್ತಿಂದ ಏನಾದರೂ ಮಾಡಿ ಕಳಿಸೋಣ ಅಂತ ಹೇಳಿ ಇನ್ನು ಬೇಗನೆ ಅಡುಗೆ ಮಾಡಿಬಿಟ್ಟು ಅವನಿಗೆ ಊಟ ಮಾಡಿಸಿ ಇನ್ನು ಸ್ನಾನ ಮಾಡಿಸ್ಬಿಟ್ಟು ಇನ್ನು ಅಕ್ಕ ಬಂದು ಕರ್ಕೊಂಡು ಹೋದರು. ತುಂಬ ಹಠ ಮಾಡ್ದೆ, ಜಾಸ್ತಿ ಹೋಗೋದಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಅಲ್ಲಿಗೆ ಹೋಗೋವರೆಗೂ ಅಳ್ತಾ ಇರ್ತಾರೆ, ಆಮೇಲೆ ಅಲ್ಲಿ ಹುಡುಗರ ಜೊತೆ ಅಡ್ಜಸ್ಟ್ ಆಗ್ತಾರೆ ಅಂತ ಹೇಳಿಬಿಟ್ಟು ಇನ್ನು ಮನಸ್ಸು ಗಟ್ಟಿ ಮಾಡ್ಕೊಂಡ್ಬಿಟ್ಟು ಕಳಿಸ್ಕೊಟ್ಟೆ. ಹೋಗಿದ್ದ. ಇನ್ನು ಸಂಜೆಗೆ ಚಪಾತಿ ಆದರೂ ಮಾಡೋಣ ಅಂತ ಹೇಳಿ ಜೋಳಿಕಾಯಿ ತೊಗೊಂಡಿದ್ನಲ್ವ, ಅವನು ಕೂಡ ಹಂಗೆ ಕಟ್ ಮಾಡಿ ಇಟ್ಟಿದ್ದೆ. ಅದನ್ನು ಬೇಯಿಸ್ತಾ ಇದ್ದೀನಿ ಇವಾಗ, ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನು ಚಿಕ್ಕಮ್ಮ ಬಂದು ನುಗ್ಗೆ ಸೊಪ್ಪು ಕಿತ್ಕೊಬಂದಿದ್ರು, ನುಗ್ಗೆ ಸೊಪ್ಪು ಸಾಂಬಾರು ಮಾಡ್ತೀನಿ ಅಂತ ಹೇಳಿ. ಇವಾಗ 2 ಮರನೂ ಕಡ್ದಾಕ್ಬಿಟ್ಟಿದ್ದಾರೆ. ಚಿಕ್ಕಮ್ಮರ ಮನೆ ಹತ್ರ ಇತ್ತು ಫಸ್ಟೇ. ಚೆನ್ನಾಗಿ ಬಿಡ್ತಾಯಿತ್ತು ನಮಗೆ ನುಗ್ಗೆಕಾಯಿ ಆಗಲಿ ನುಗ್ಗೆ ಸೊಪ್ಪು ಆಗಲಿ, ಯಾವಾಗ ಬೇಕಂದ್ರೆ ಅವು ಕಿತ್ಕೊಂಡು ಮಾಡ್ತಾಯಿದ್ವಿ ನಾವು. ಸೊಪ್ಪಂತೂ ಸಖತ್ತಾಗಿ ತಿಂತಾಯಿದ್ವಿ. ಇವಾಗ ಮನೆ ಕಿತ್ಬಿಟ್ರಲ್ವ, ಇವಾಗ ಎಲ್ಲ ಮರನೂ ಕಡ್ದಾಕ್ಬಿಟ್ಟಿದ್ದಾರೆ. ಇವಾಗ ಏನೂ ಇಲ್ಲ ಅಲ್ವ ಅಲ್ಲಿ, ಅದಕ್ಕೋಸ್ಕರ ನುಗ್ಗೆ ಸೊಪ್ಪು ನಮ್ಮ ಅತ್ತೆರ ಮನೆ ಹತ್ರ ಹೋಗ್ಬಿಟ್ಟು ಇನ್ನು ಕಿತ್ಕೊಬಂದು ಎಲ್ಲ ಬಿಡಿಸಿಕ್ತಾಯಿದ್ರು. ಇನ್ನು ಈ ಕಡೆ ಬಂದು ನಮ್ಮಣ್ಣ ಮೋಟಾರ್ ತೊಗೊಬಂದಿದ್ರು ಹೊಸದು, ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ನಮ್ಮ ಕಡೆ ಅಂತೂ ನೀರಿಂದು ಸ್ವಲ್ಪ ತುಂಬ ಪ್ರಾಬ್ಲಮ್ಮು. ಪ್ರತಿಯೊಬ್ಬರು ಕೂಡ ಇವಾಗ ಮನೆಗೂ ಮೋಟ್ರ್ ತಂದು ಹಾಕೊಂಡ್ಬಿಟ್ಟಿದ್ದಾರೆ. ಇವಾಗ ನಾವು ಕೂಡ ಮೋಟ್ರ್ ಹಾಕಲ್ಲ ಅಂತಂದರೆ ನೀರೇ ಎಳೆಯೋದಿಲ್ಲ ಹೇಳ್ಬೇಕಂದ್ರೆ. ಸುಮ್ಮನೆ ನಲ್ಲಿಯಲ್ಲಿ ಬರ್ತಾವಂದರೆ ಅಸಲು ಒಂದು 2 ಕೊಡ 3 ಕೊಡ ಬರೋದಕ್ಕೆ ಸುಸ್ತಾಗುತ್ತೆ. ಹಿಂಗೆ ಸ್ವಲ್ಪ ಮೋಟ್ರ್ ಹಾಕಿದ್ರೆ ಮಾತ್ರ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಅಷ್ಟೇ. ಇನ್ನು ಇದು ಬಂದುಬಿಟ್ಟು ಚಿಕ್ಕಮ್ಮರಿಗೆ ಹೊಸ ಮೋಟ್ರು. ಇನ್ನು ನಮ್ಮದು ಅಣ್ಣರದಿದೆ ಅಲ್ವಾ, ಅದು ಹೆಂಗೆ ಆಗುತ್ತೆ. ಇವ್ರಿಗೆ ಇವಾಗ ಬೇಕೇ ಬೇಕು. ಇನ್ನು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರಂತೂ ನೀರು ಜಾಸ್ತಿ ಬೇಕಾಗುತ್ತೆ. ಇನ್ನು ಅಲ್ಲಿ ಇಲ್ಲಿ ತಂದು ಹಾಕೋದಕ್ಕಂತೂ ಸಾಕಾಗಲ್ಲ, ನೀರು ಎಷ್ಟಿದ್ರೂ ಕೂಡ ಸಾಕಾಗಲ್ಲ. ಅದಕ್ಕೆ ಮೊನ್ನೆ ಎಲ್ಲ ನಲ್ಲಿ ಎಲ್ಲ ತೆಗ್ಸಿದ್ದಾರೆ. ಇವತ್ತು ಹೊಸ ಮೋಟ್ರ್ ತಂದಿದ್ದಾರೆ. ಇನ್ನು ನಾಳೆಯಿಂದ ನೀರು ಬಿಟ್ಟರೆ ಹಂಗೆ ಡೈರೆಕ್ಟಾಗಿ ಹಾಕ್ಬಿಟ್ರಂತೂ ಸ್ವಲ್ಪ ಮನೆಗೆಲ್ಲ ನೀರು ಬಿಡೋದು, ಇಲ್ಲ ಡ್ರಮ್ ಎಲ್ಲ ತುಂಬಿಸ್ಕೊಳ್ಳೋದು ಹೆಂಗೋ ಒಂದು ಆಗುತ್ತೆ ಅಂತ ಹೇಳಿ ಇನ್ನು ತೊಗೊಬಂದಿದ್ರು. ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ರು ನಮ್ಮಣ್ಣ. ಇನ್ನು ಈ ಕಡೆ ಬಂದುಬಿಟ್ಟು ಜೋಳಕಾಯಿ ಎಲ್ಲ ಬೆಂದಿದ್ವು. ಇನ್ನು ಅದನ್ನೆಲ್ಲ ಸ್ವಲ್ಪ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇನ್ನು ಜೋಳಕಾಯಿ ಪಲ್ಯಕ್ಕೆ ಲಾಸ್ಟಲ್ಲಿ ಶೇಂಗಾ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾವು ಜೋಳಕಾಯಿ ಪಲ್ಯ ಆಗಲಿ, ಚಿಕ್ಕಡೆಕಾಯಿ ಪಲ್ಯ ಆಗಲಿ, ಮತ್ತು ಬೆಂಡೆಕಾಯಿ ಪಲ್ಯ, ಏನಾದರೂ ಪಲ್ಯಗಳು ಮಾಡಿದರೆ ನಾವು ನಮ್ಮ ಸೈಡ್ ಜಾಸ್ತಿ ಶೇಂಗಾ ಪುಡಿನೇ ಯೂಸ್ ಮಾಡ್ತೀವಿ. ಲಾಸ್ಟ್ಗೆ ಒಂದು ಸ್ವಲ್ಪ ಹಾಕ್ತೀವಿ. ಕೆಲವರು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ಇನ್ನು ಕಾಯಿ ಇದ್ದರೆ ಕಾಯಿ ತುರಿ ಹಾಕಿ ಮಾಡ್ತಿರ್ತಾರೆ. ಈ ಕಡೆ ಸ್ವಲ್ಪ ಕಾಯಿ ಅಷ್ಟೊಂದು ಸಿಗೋಲ್ಲ, ಅಂದರೆ ನಮಗೆ ಸಿಗೋದಿಲ್ಲ ಅಷ್ಟೊಂದು. ಅದಕ್ಕೆ ಇವಾಗ ಬಂದು ಒಂದು ಕಾಯಿ 50 ರೂಪಾಯಿ ಹೇಳ್ತಾರೆ. ಇನ್ನು ತಗೊಬಂದಂತೂ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ನಾವು ಮುಂಚೆಯಿಂದಲೇ ನಮಗೆ ಶೇಂಗಾ ಎಲ್ಲ ಅಭ್ಯಾಸ ಇದೆಲ್ಲ ತಿನ್ನೋದು. ಅದಕ್ಕೋಸ್ಕರ ಇನ್ನು ಶೇಂಗಾ ಪುಡಿ ಮಾಡಿಟ್ಕೊಂಡ್ಬಿಡ್ತೀವಿ ಮುಂಚೆನೇ. ಸ್ವಲ್ಪ ಈ ಥರ ಸೊಪ್ಪು ಮಾಡಿದಾಗ, ಈ ಥರ ಪಲ್ಯಗಳು ಮಾಡಿದಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಶೇಂಗಾ ಪುಡಿ ಹಾಕಿ ಸ್ವಲ್ಪ ನೀಟಾಗಿ ಅಂದರೆ ತಿರುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಪಲ್ಯ. ಇನ್ನು ಪಲ್ಯ ಕೂಡ ಮಾಡಿಟ್ಟೆ. ಚಪಾತಿ ಮಾಡೋಣ ಅಂದ್ಕೊಂಡೆ, ಮಾಡೋಕ್ಕಾಗಲಿಲ್ಲ. ಇನ್ನು ಅಷ್ಟರಲ್ಲಿ ಕರೆಂಟ್ ಕೂಡ ಹೋಗ್ಬಿಡ್ತು. ಕರೆಂಟು ಫುಲ್ ಸುಟ್ಟೋಗ್ಬಿಡ್ತು. ಅಲ್ಲಿ ಇದು ಮೇನ್ಸ್ ಇರುತ್ತಲ್ವ, ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಏನೋ ಬೆಂಕಿ ಥರ ಬಂದುಬಿಟ್ಟು ಫುಲ್ಲು ಸುಟ್ಟೋಗ್ಬಿಟ್ಟಿತ್ತು. ಇನ್ನು ಆಗಲ್ಲ ಬಿಡು ಇವತ್ತಂತ ಹೇಳ್ಬಿಟ್ಟು ಇನ್ನು ಸ್ಟಾಪ್ ಮಾಡಿದೆ. ಇನ್ನು ಬೆಳಗ್ಗೆನೇ ಸ್ವಲ್ಪ ಅನ್ನ ಜಾಸ್ತಿ ಮಾಡಿದ್ನಲ್ವ, ಅನ್ನ ಇತ್ತು, ಮತ್ತು ಮಸ್ಸೊಪ್ಪು ಸಾಂಬಾರು ಇತ್ತು, ಮತ್ತು ಅದಕ್ಕೆ ಸೈಡ್ಸ್ಗೆ ಪಲ್ಯ ಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಪಲ್ಯ ಮಾಡಿಕೊಂಡೆ. ಇನ್ನು ಇಲ್ಲಿ ಬಂದುಬಿಟ್ಟು
ಗಿರಿ ಕೂಡ ಬಂದ ಸ್ವಲ್ಪ ಪೈಪು ಅದೆಲ್ಲ ಹಾಕಿ ತಿರುಗಿಸೋದಕ್ಕೆ. ಇನ್ನು ನಮ್ಮ ಅಣ್ಣನಿಗೆ ಸ್ವಲ್ಪ ಜಾಸ್ತಿ ತಿರುಗಿಸೋದಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಇವನು ಸ್ವಲ್ಪ ನೀಟಾಗಿ ಎಲ್ಲ ರೆಡಿ ಮಾಡ್ತಾ ಇರ್ತಾನೆ. ಇನ್ನು ಅವನು ಕೂಡ ಬಂದಲ್ವ, ಎಲ್ಲ ಸ್ವಲ್ಪ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ರೋಜ ಕೂಡ ಬಂದಿದ್ಲು, ಅವಳಿಗೆ ಹುಷಾರಿಲ್ಲ, ಇಂಜೆಕ್ಷನ್ ಮಾಡಿಸ್ಕೊಡೋಣ ಅಂತ ಬಂದಿದ್ಲು. ಅವಳು ಬಂದಿರೋ ಕೆಲಸ ಕೂಡ ಆಗಲಿಲ್ಲ ಪಾಪ. ಅವಕ್ಕ ಅಂದರೆ ಇಲ್ಲಿ ನೋಡ್ತಾರೆ, ಯಾವಾಗಲೂ ಕೂಡ ತೋರಿಸ್ಕೊತಾ ಇರ್ತಾರೆ. ಇಲ್ಲಿಗೆ ಬಂದುಬಿಟ್ಟು ಅವ್ರು ಇರಲಿಲ್ಲ, ಎಲ್ಲೋ ಊರಿಗೆ ಏನೋ ಹೋಗಿದ್ರಂತೆ, ಅವ್ರು ಬರೋದು ಸಾಯಂಕಾಲ ಆಗುತ್ತೆ ಅಂತ ಹೇಳಿ ನಾವು ವೇಟ್ ಮಾಡ್ತಾಯಿದ್ಲು. ಅದಕ್ಕೋಸ್ಕರ ಇನ್ನು ಎಲ್ಲ ಮಾತಾಡಿಕೊಂಡು ಅವ್ರವ್ರ ಕೆಲಸ ಅವರೆಲ್ಲ ಮಾಡ್ಕೊತಾ ಇದ್ದಾರೆ. ಇನ್ನು ನಾನು ನಮ್ಮ ರೋಜ್ ಅವರೆಲ್ಲ ಸ್ವಲ್ಪ ಇದು ಮಾಡ್ತಾಯಿರ್ತೀವಿ. ಹೆಂಗೋ ಮಗ ದೊಡ್ಡ ಮನೆ ಕಟ್ಸ್ಬಿಟ್ಟು ಏನು ಗೊತ್ತಲ್ವಾ, ಹಳ್ಳಿ ಕಡೆ ಆಗಲಿ ಸಿಟಿ ಕಡೆ ಆಗಲಿ ಏನೇ ಆಗಲಿ ಸ್ವಲ್ಪ ಕಾಮಿಡಿ ಥರ ಮಾತಾಡ್ತಾ ಇರ್ತೀವಿ. ಇವಾಗ ಮಗ ಆಗಲಿ ಅಷ್ಟೇ. ಇವಾಗ ನನ್ನ ತಮ್ಮ ಮನೆ ಕಟ್ಸ್ತಾ ಇದ್ದಾನೋ, ಇವಾಗ ನಮ್ಮ ಚಿಕ್ಕಮ್ಮನಿಗೆ ನಾವು ಸ್ವಲ್ಪ ರೇಗಿಸೋದು, ಹೆಂಗೋ ಬಿಡಮ್ಮ ನಿನ್ನ ಮಗ ಸ್ವಲ್ಪ ದೊಡ್ಡ ಮನೆ ಕಟ್ಟಿಸ್ತಾ ಇದ್ದಾನೆ, ಅಷ್ಟು ರೂಮ್ ಇರ್ತವೆ, ಇಷ್ಟು ರೂಮ್ ಇರ್ತವೆ, ಅಡುಗೆ ಮನೆ ಹಂಗಿರುತ್ತೆ ಹಿಂಗಿರುತ್ತೆ, ನಮ್ಮನ್ನೇನೋ ಎಲ್ಲಿ ಮಲಗಿಸ್ತಿರೋ ಏನೋ ನಿಮ್ಗೆ ಸೊಸೆ ಬಂದರೆ ಅಂತ ಏನೋ ಒಂಥರ ಕಾಮಿಡಿ ಮಾಡಿಕೊಂಡು ಮಾತಾಡ್ತಾ ಇದ್ವಿ. ಜಾಸ್ತಿ ಹೊತ್ತು ಮಾತಾಡಿದ್ವಿ, ಬಟ್ ಅದೇನು ಸ್ವಲ್ಪ ವಿಡಿಯೋ ಎಲ್ಲೂ ಮಾಡಲಿಲ್ಲ, ಜಾಸ್ತಿ ನಗದೇ ಆಗಿತ್ತು. ಇನ್ನು ರೋಜಾ ಕೂಡ ಇಂಜೆಕ್ಷನ್ ಮಾಡಿಸ್ಕೊಂಡು ಇನ್ನು ಊರಿಗೆ ಹೋದ್ಲು. ಇನ್ನು ಅದೇ ಮೋಟ್ರ್ ರೆಡಿ ಮಾಡೋದೆಲ್ಲ ಕೂಡ ಆಯಿತು. ಎಲ್ಲ ಆದಮೇಲೆ ಇನ್ನು ಶಾರದಕ್ಕ ಅಂತ ಇದ್ದಾರೆ, ಗಿರೀಶ್ನವ್ರು ಅವರಮ್ಮ ಅಲ್ವಾ, ಅವರೇ ನಮ್ಮ ಎದುರು ಮನೆಯ ಶಾರದಕ್ಕ ಅಲ್ಲಿ ಇದ್ದಾರೆ. ಅವ್ರು ಬಂದು ಊರಿಗೆ ಹೋಗಿದ್ರು ಅವಕ್ಕ. ಇನ್ನು ಮಾಮ ಇದ್ದಾರೆ, ಅವ್ರದ್ದೇ ಇವತ್ತು ಅಡುಗೆ ಕೆಲಸ. ಅದಕ್ಕೋಸ್ಕರ ಇನ್ನು ಅವರು ಮೇಸಕ್ಕೆ ಹೋಗ್ತಾ ಇದ್ರಲ್ವ, ಅಲ್ಲಿ ಸ್ವಲ್ಪ ತೊಗರಿಕಾಯಿ ಇದ್ದರೆ ಕಿತ್ಕೊಬಂದಿದ್ರು ಸಾಂಬಾರಿಗೆ ಅಂತೇಳ್ಬಿಟ್ಟು. ಹಸಿ ತೊಗರಿಕಾಯಿ ಹಾಕಿ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ, ಕಾಳೆಲ್ಲ ಬಿಡಿಸ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಮತ್ತು ಈ ತೊಗರಿ ಕಾಳು ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ ಮಸಾಲೆ ಇಟ್ಟು ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ದೋಸೆಗೆ, ಮುದ್ದೆಗೆ ಅಂತೂ ಸಖತ್ತಾಗಿರುತ್ತೆ. ಇವಾಗೆಲ್ಲ ಸೀಸನ್, ಇವಾಗ ಈ ಕಡೆ ಎಲ್ಲ ಕಡಲೆಕಾಯಿ ಕಿತ್ಬಿಟ್ಟಿದ್ದಾರಲ್ವ, ಸೆಂಟ್ರಲ್ಲೆಲ್ಲ ಹಾಕಿರ್ತಾರೆ ಗಿಡಗಳು. ಈ ಥರ ಹಸಿ ತೊಗರಿಕಾಯಿ ಸಿಕ್ಕರಂತೂ ಕಿತ್ಕೊಬರ್ತಾ ಇರ್ತಾರೆ. ಇನ್ನು ಮಾಮನೂ ಅಷ್ಟೇ, ಮಾಮ ಕಿತ್ಕೊಬಂದಿದ್ರು. ಇನ್ನು ಕಿತ್ಕೊಬಂದು ಸ್ವಲ್ಪ ಬಿಡಿಸ್ಕೊಡ್ರೆ ಅಂತ ಹೇಳ್ಬಿಟ್ಟು ಇನ್ನು ಮನೆ ಹತ್ರ ಕೊಟ್ಟೋಗಿದ್ರು. ಇನ್ನು ಅವರು ಕೂಡ ಅಕ್ಕ ಇರಲಿಲ್ಲಲ್ವ, ಬಿಡು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಫಸ್ಟ್ ಹೋಗ್ಬಿಟ್ಟು ನೀವು ಮಸಾಲೆ ಎಲ್ಲ ರುಬ್ಕೊಳ್ಳಿ ಮಾಮ, ನಾವು ಬಿಡಿಸಿ ಕೊಡ್ತೀವಿ ಅಂತ ಹೇಳಿ ಇನ್ನು ಕಾಳೆಲ್ಲ ಬಿಡಿಸ್ತಾ ಇದ್ದೀವಿ. ನಮ್ಮ ಕಲ್ಯಾಣದಂತೂ ಕಾಮಿಡಿ. ಇವತ್ತು ಅಂಗನವಾಡಿಗೆ ಹೋಗಿದ್ನಲ್ವ, ನೀನು ಗುಡ್ ಬಾಯ್ ಅಪ್ಪ, ನೀನು ಚೆನ್ನಾಗಿ ಓದಬೇಕು, ನೀನು ಹಂಗೆ ದೊಡ್ಡ ಆಫೀಸರ್ ಆಗಬೇಕು, ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದೀವಿ. ಅವನು ಹೇಳ್ತಾ ಇದ್ದ, ನನಗೆ ಗುಡ್ ಬಾಯ್ ಆಗ್ಬೇಕಂತಂದ್ರೆ ಅವನ ಭಾಷೆಯಲ್ಲಿ ಒಂಥರ ಕೇಳ್ತಾ ಇದ್ದ, ಹಂಗಂದ್ರೆ ಏನೋ ಅಂತ ಹೇಳ್ಬಿಟ್ಟು ಇನ್ನು ಅದನ್ನೇ ಸ್ವಲ್ಪ ಹೇಳ್ತಾ ಇದ್ದೀನಿ, ನೀನು ಒಳ್ಳೆ ಹುಡುಗಪ್ಪ, ಜಾಣ ಆಗಬೇಕು ಅಂತ ಹೇಳಿ. ಮತ್ತು ಇವತ್ತು ಕಾರ್ತಿಕ ಸೋಮವಾರ ಸ್ಟಾರ್ಟ್ ಆಯ್ತಲ್ವ, ಇನ್ನು ಫಸ್ಟ್ನೇ ಕಾರ್ತಿಕ ಸೋಮವಾರ ಇವತ್ತು. ಅದಕ್ಕೋಸ್ಕರ ಇನ್ನು ಇವಾಗಿಂದನೂ ಕೂಡ ಅಷ್ಟೇ, ಇನ್ನು ಶ್ರಾವಣ ಆಗಲಿ, ಕಾರ್ತಿಕ ಮಾಸ ಆಗಲಿ, ಇವಾಗ ನವರಾತ್ರಿ ಆಗಲಿ, ಪ್ರತಿಯೊಂದು ಇದರಲ್ಲಿ ಕೂಡ ಹಿಂಗೆ ಟೈಮಿಂಗ್ಸ್ ಇರುತ್ತೆ. ಏನು ಗೊತ್ತಾ, ಬೆಳಗ್ಗೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ನಾವು ಪೂಜೆ ಮಾಡಿದ್ರೆ ಅಂತೂ ತುಂಬ ಒಳ್ಳೆಯದು. 5 ಗಂಟೆ 5 ಕಾಲ ಒಟ್ಟು 6 ಗಂಟೆ ಒಳಗಡೆ ಪೂಜೆ ಆದ್ರಂತೂ ತುಂಬ ಶ್ರೇಷ್ಠವಾಗಿರೋ ಟೈಮ್ ಅದು. ಮಾಡಬೇಕು ಅಷ್ಟೊತ್ತಿಗೆ ಚೆನ್ನಾಗಿರುತ್ತೆ, ಬಟ್ ಮಾಡೋದಕ್ಕಾಗೋದಿಲ್ಲ. ಇನ್ನು ರೀಸನ್ ಎಲ್ಲ ಗೊತ್ತಿರುತ್ತೆ, ಇನ್ನು ಏನು ಹೇಳೋದೇನಿಲ್ಲ, ಎದ್ಬಿಟ್ಟು ಇನ್ನು ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇನ್ನು ಸಂಜೆ ಟೈಮ್ ಆದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಸೋಮವಾರ ಸದ್ಯ ಗಿಡದಲ್ಲಿ ಸ್ವಲ್ಪ ಹೂವು ಜಾಸ್ತಿ ಇದ್ದು ನೆನೆಸ್ಕೊಂಡ್ಬಿಟ್ಟು ಬೇಗನೆ ಕಿತ್ತಿಟ್ಬಿಟ್ಟಿದ್ದೆ. ಸ್ವಲ್ಪ ಸಾಯಂಕಾಲ ಅಷ್ಟೊತ್ತಿಗೆ ಸ್ವಲ್ಪ ಬಾಡೋದ್ರೂ ಪರವಾಗಿಲ್ಲ, ಫಸ್ಟ್ ಹೂವು ಇಡಬೇಕು ಫೋಟೋಗೆ ಅಂತ ಹೇಳಿ. ನಾವು ಎಷ್ಟೇ ಪೂಜೆ ಮಾಡ್ತೀವಿ ಏನೋ ಮಾಡ್ತೀವಿ ಅಂದರೂ ಅಟ್ಲೀಸ್ಟ್ ದೇವ್ರ ಫೋಟೋದ ಮೇಲೆ ಒಂದು ಹೂವು ಇದ್ದರೂ ಕೂಡ ಸಿಂಪಲ್ಲಾಗೆ ಏನೋ ಒಂಥರ ಲಕ್ಷಣವಾಗಿ ಕಾಣಿಸುತ್ತೆ. ನಾವು ಪೂಜೆ ಮಾಡಿರೋದಕ್ಕೂ ಕೂಡ ಮನಸ್ಸು ಒಂಥರ ನೆಮ್ಮದಿ ಇರುತ್ತೆ. ಆ ಹೂವು ಅಂದರೆ ದೇವರಿಗೆ ಮುಡಿಸಿರೋ ಒಂದು ಹೂವು ಆಗಲಿ, ಅದನ್ನ ನೋಡಿದ ತಕ್ಷಣ ಮತ್ತು ದೇವ್ರ ಮುಂದೆ ದೀಪ ಹಚ್ಚಿರ್ತೀವಲ್ವ, ಆ 2 ದೀಪ ನೋಡಿದ ತಕ್ಷಣವೇ ತುಂಬ ಖುಷಿ ಆಗುತ್ತೆ. ಮತ್ತು ಊದಿನ ಕಡ್ಡಿ ಹಚ್ಚಿರ್ತೀವಲ್ವ, ಆ ಸ್ಮೆಲ್ಗೂ ಕೂಡ ಒಂಥರ ಫುಲ್ಲು ಪಾಸಿಟಿವ್ ಎನರ್ಜಿ ಬಂದುಬಿಡುತ್ತೆ. ಬರೋಷ್ಟೊತ್ತಾಗಲಿ ಚೆನ್ನಾಗೇ ಇರುತ್ತೆ. ಇನ್ನು ದೀಪನೂ ಹಚ್ಚಿದೆ, ಪೂಜೆನೂ ಆಯಿತು, ಕರೆಂಟ್ ಕೂಡ ಹೋಗ್ಬಿಡ್ತು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಫುಲ್ಲು ಕತ್ಲಾಗ್ಬಿಟ್ಟಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೆಳಕಂತ ಹೇಳಿ, ಒಂಥರ ಏನೋ ಚೆನ್ನಾಗಿತ್ತು. ಅದಕ್ಕೆ ಸ್ವಲ್ಪ ಹಂಗೆ ವಿಡಿಯೋ ಮಾಡ್ಕೊಂಡೆ. ಇನ್ನು ಪೂಜೆ ಕೂಡ ಆಯಿತು. ಇನ್ನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ಅಡುಗೆ ಕೆಲಸ ಕೂಡ ಆಗಿತ್ತು. ಇನ್ನು ನಿಧಾನಕ್ಕೆ ಬರಲಿ ಬಿಡು, ಕರೆಂಟಿಂದ ಏನು ಅರ್ಜೆಂಟ್ ಇಲ್ಲ ಅಂದ್ಕೊಂಡ್ವಿ. ಆದರೂ ಕೂಡ ತುಂಬ ಲೇಟ್ ಆಯಿತು ಕರೆಂಟ್ ಬರೋದು. ಇನ್ನು ಕರೆಂಟ್ ಬರೋಷ್ಟೊತ್ತಿಗೆ ಬಿಡು ಯಾವಾಗ ಬರುತ್ತೆ ಏನಂತೇಳ್ಬಿಟ್ಟು ಇನ್ನು ಲೈಟಾಗಿ ಮಳೆ ಕೂಡ ಸ್ಟಾರ್ಟ್ ಆಗಿಬಿಡ್ತು. ಬೆಳಗ್ಗೆಯಿಂದ ಫುಲ್ಲು ಬರೋ ಮೂಮೆಂಟ್ ಇತ್ತು ಮಳೆ, ಬಟ್ ಬರಲಿಲ್ಲ. ಇನ್ನು ಸಾಯಂಕಾಲ ಟೈಮ್ ಬಂದುಬಿಟ್ಟು ಸುಮಾರು ಆಗಲೇ ಒಂದು 7:30 ಏನೋ ಆಗಿತ್ತು ಅನಿಸುತ್ತೆ, 7:30 7:45 ಆಗಿತ್ತು.
ಆವಾಗ ಸ್ಟಾರ್ಟ್ ಆಯ್ತು ಮಳೆ. ಇನ್ನು ಪಾತ್ರೆ ಗೀತ್ರೆ ಎಲ್ಲ ಹೊರಗಡೆನೇ ಇಟ್ಬಿಟ್ಟಿದ್ವಿ, ಗೊತ್ತಿಲ್ಲ ಸಡನ್ನಾಗಿ ಮಳೆ ಬರುತ್ತೆ ಅಂತೇಳ್ಬಿಟ್ಟು ಇನ್ನು ಸ್ಟಾರ್ಟ್ ಆಯಿತು. ಇನ್ನು ಎಲ್ಲರದ್ದು ಊಟ ಕೂಡ ಆಗಿತ್ತು. ಇನ್ನು ಊಟ ಎಲ್ಲ ಮುಗಿಸ್ಬಿಟ್ಟು ಇನ್ನು ಚಾಪೆ ಎಲ್ಲ ಹಾಕ್ಬಿಟ್ಟು ಎಲ್ಲ ಮಲಗೋದಕ್ಕಾಗಲೇ ರೆಡಿ ಮಾಡ್ಕೊಂಡಿದ್ವಿ ನಾವು. ಹಳ್ಳಿಯಲ್ಲಿ ಅಷ್ಟೇ, ಇನ್ನು ಊಟ ಆದ ತಕ್ಷಣವೇ ಇನ್ನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇನ್ನು ಚಾಪೆ ಎಲ್ಲ ಹಾಕ್ಬಿಟ್ಟು ಅವ್ರವ್ರ ಸೀಟ್ಗೆ ಅವರು ಹೋಗಿ ಸೆಟ್ ಆಗಿಬಿಡ್ತಾರೆ. ಇನ್ನು ಟಿ ವಿ ನೋಡಬೇಕು. ಇವತ್ತು ಸೀರಿಯಲ್ ಮುಗಿಯೋವರೆಗೂ ಕೂಡ ಮಲಗೋದಿಲ್ಲ. ಇನ್ನು ಸೀರಿಯಲೆಲ್ಲ ಬಂದಿತ್ತಲ್ವ, ಹಾಗೆ ನೋಡ್ಕೊಂಬಿಟ್ಟು ಇನ್ನು ಚಿಕ್ಕಮ್ಮ ಕೂಡ ಇವಾಗ ಊಟ ಮಾಡ್ತಿದ್ರು. ಹಾಗೆ ನಮ್ಮ ಕಲ್ಯಾಣನ ಕೂಡ ಜೋಲೆಲ್ಲ ರೆಡಿ ಮಾಡಿಬಿಟ್ಟು ಇನ್ನು ಹಾಸಿಗೆಲ್ಲ ರೆಡಿ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಎಲ್ಲ ಶೇರ್ ಮಾಡಿ. ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ವಿಡಿಯೋ ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ.